ಅವರು ಮಾತಾಡ್ತಾರೆ. ಥ್ಯಾಂಕ್ ಯು. 4ನೇ ಸಿನಿಮಾ ಆ್ಯಂಡ್ ಈ ಸಿನಿಮಾದಲ್ಲಿ ಭುವನ್ ಸರ್ ಹೀರೋ ಆಗಿ ಇದ್ದಾರೆ. ಆ್ಯಂಡ್ ಊರ್ವಶಿ ಮ್ಯಾಮ್ನ ನಾವು ಈ ಸಿನಿಮಾದಲ್ಲಿ ಕನ್ನಡಗೆ ವಾಪಸ್ ಕರ್ಕೊಂಡ್ಬಂದಿದ್ದೀವಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಆ್ಯಂಡ್ ಶಿ ಈಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಶಿ ಈಸ್ ದ ಆ್ಯಕ್ಚುಲ್ ಹೀರೋ ಆಫ್ ದ ಸ್ಟೋರಿ. ಆ್ಯಂಡ್ ಜೊತೆಗೆ ನಮಗೆ ಓಂ ಪ್ರಕಾಶ್ ರಾವ್ ಸರ್ ಬಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅವ್ರಿಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕ್ಯಾರೆಕ್ಟರ್. ಅವ್ರು ತುಂಬ ಎಂಜಾಯ್ ಮಾಡಿದ್ರು ಇದು ಕ್ಯಾರೆಕ್ಟರ್ ಮಾಡ್ತಾ. ಆ್ಯಂಡ್ ಆಸ್ ಯೂಶಲ್ ಒಬ್ಬ ಕಾಮಿಡಿಯನ್ ಏನು ಬೇಕಾಗಿರ್ತಾನೆ ಇದಕ್ಕೆ ನಮಗೆ ಹುಲಿ ಕಾರ್ತಿಕ್ ಅವರು ಇದ್ದಾರೆ ಇದರಲ್ಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ನಮಗೆ ಪ್ರಕಾಶ್ ತುಮ್ಮಿನಾಡು ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ. ಆ್ಯಂಡ್ ಇನ್ನೂ ಇದೇ ಥರ ಸ್ಟಾರ್ ಕ್ಯಾಸ್ಟ್ಗಳಿದೆ ಸರ್. ಇದು ಸಿನಿಮಾ ಬಗ್ಗೆ. ಆ್ಯಂಡ್ ಇವತ್ತು ನಮ್ಮ ಸಿನಿಮಾ ಟೈಟಲ್ಲು ನಿಮಗೋಸ್ಕರ ಅಂದರೆ ನಿಮ್ಮ ಇದರಲ್ಲಿ ಇದಾಗಲಿ ಅಂತ ಫಸ್ಟ್ ಟೈಮು ಅನೌನ್ಸ್ ಮಾಡಿರೋದು ಬುಲ್ಲಿ ಅಂತ. ಥ್ಯಾಂಕ್ ಯು ಸರ್. ಸರ್ ಒಂದು ಡಾರ್ಕ್ ಕಾಮಿಡಿ ಸಬ್ಜೆಕ್ಟು, ಒಂದು ತಾಯಿ ಮಗನ ಕತೆ. ಏನು ಅಂದರೆ ಒಂದು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಸಿಗಾಕೊಂಡಾಗ ತಾಯಿ ಮಗನ ಸಿಚುವೇಶನ್ಸ್ ಏನಾಗುತ್ತೆ ಅನ್ನೋದ್ರ ಮೇಲೆ ಅಷ್ಟೇ. ಸೊ ಫೈನಾನ್ಷಿಯಲ್ ಕ್ರೈಸಿಸ್ ಸಿಗಾಕೊಂಡಾಗ ಏನಾಗುತ್ತೆ, ಅವ್ರು ಮಿಡಲ್ ಕ್ಲಾಸ್ ಸೊಸೈಟಿಲಿ ಇರೋ ಜನ ಹೆಂಗೆ ಒದ್ಲಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಸರ್. ಆ ಥರ ಓಂ ಪ್ರಕಾಶ್ ಸರ್ ತುಂಬಾನೇ ಒಂದು ಅದ್ಭುತವಾದ ಪಾತ್ರ ಮಾಡ್ತಿದ್ದಾರೆ. ಆ ಪಾತ್ರ ಏನು ಅಂತ ನಾನು ಹೇಳಲ್ಲ. ಐ ಥಿಂಕ್ ಸಿನಿಮಾ ನೀವು ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತೀರಾ. ಓಂ ಪ್ರಕಾಶ್ ಸರ್ ಆಕ್ಟರ್ ಆಗಿ ನಾವು ಡಕೋಟಾ ಎಕ್ಸ್ಪ್ರೆಸ್ ಸಿನಿಮಾದಲ್ಲಿ ತುಂಬ ಎಂಜಾಯ್ ಮಾಡಿದ್ದೀವಿ ಅವರನ್ನು. ಈ ಸಿನಿಮಾದಲ್ಲಿ ಸರ್ ಡಕೋಟಾ ಎಕ್ಸ್ಪ್ರೆಸ್ ಆದಮೇಲೆ ಸರ್ ನಾನು ಹೇಳ್ತೀನಿ ಸೂಪರ್ ಬ್ಯುಸಿ ಆಗಿಬಿಡ್ತಾರೆ. ಯಾಕಂದರೆ ನಮ್ಮ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ಅಷ್ಟು ಅದ್ಭುತವಾಗಿ ಬಂದಿದೆ. ಸೊ ಓಂ ಪ್ರಕಾಶ್ ಸರ್ ದಯವಿಟ್ಟು ನಿಮ್ಮ ಕೆಲವು ಎಕ್ಸ್ಪೀರಿಯನ್ಸ್. ಮೇಡಮ್ ಜೊತೆ ಮೇಡಮ್ ದೊಡ್ಡ ಫ್ಯಾನ್ ನಾನು. ಆ್ಯಕ್ಚುಲಿ ರಾಮಾಶ್ರಮ ಬ್ಯಾಮದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅವ್ರು ಮಾಡ್ತಿದ್ದಾರೆ ಅಂತ ಪಿಕ್ಚರಲ್ಲಿ ಅಂದ ತಕ್ಷಣ ನಿಜವಾಗ್ಲೂ ನಾನು ತುಂಬ ಖುಷಿಯಾದೆ. ಆಮೇಲೆ ಅವ್ರ ಜೊತೆನೇ ಪಾತ್ರ ಇತ್ತು, ತುಂಬ ಖುಷಿ ಆಯಿತು. ಡೈರೆಕ್ಟ್ರು ಒಂದು ಒಳ್ಳೆ ಪಾತ್ರ ನನ್ನ ಕೈಲಿ ಮಾಡಿಸ್ಬೇಕು ಅಂತ. ಬಟ್ ಈ ಪಾತ್ರ ಮಾಡೋದಕ್ಕೆ ಕಾರಣ ನಮ್ಮ ಕೂರ್ಗಿ ಹುಡುಗಿ ಹರ್ಷಿಕಾ ಪೂರ್ಣಚ್ಚ ಅವರೇ ಗಲಾಟೆ ಮಾಡಿ ಇಲ್ಲ ಅವನಿಗೆ ಹಾಕಬೇಕು ಆ ಕ್ಯಾರೆಕ್ಟ್ರ್ ಮಾಡ್ತಾನೆ ಅವನು ಹುಡುಕ್ರಿ ಅಂತೇಳಿ ಹುಡುಕಿಸಿ ಮಾಡಿ ನನಗೆ ಈ ಪಾತ್ರ ಮಾಡಿಸಿದ್ರು. ನನಗೆ ಮೇಡಮ್ ಜೊತೆ ಕೆಲಸ ಮಾಡಿದಾಗ ನಿಜವಾಗ್ಲೂ ನನ್ನಲ್ಲೂ ಒಬ್ಬ ಕಲಾವಿದ ಇದ್ದಾನೆ ಅಂತ ಅನಿಸಿದ್ದೆ ನನಗೆ ಇವ್ರ ಜೊತೆ ಕೆಲಸ ಮಾಡಿದಾಗ. ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಮೇಡಮ್ಮು. ತುಂಬ ಗ್ರೇಟ್ ಅವ್ರ ಜೊತೆ ಕೆಲಸ ಮಾಡೋದು ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ. ತುಂಬ ಚೆನ್ನಾಗಿದೆ ಪಾತ್ರ. ಈಸ್ ಗುಡ್. ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಅಂತ ನಾನು ಕರೀತಾರೆ ತುಂಬ ಜನ. ಬಡ್ಡಿ ವ್ಯಾಪಾರಿ ಏನಾದರೂ ಊರುಷಿಗೆ ಒಂದು ಕಾಟ ಕೊಡ್ತೀನಿ, ಊರುಷಿಗೆ ತುಂಬ ಇದು ಮಾಡ್ತೀನಿ ಅಂದರೆ ಹೀರೋಗೂ ಮತ್ತು ಇವು ತಾಯಿ ಮಗನಿಗೆ ಇಬ್ಬರಿಗೂ ಅದು ನಾನೇ ಆ ಲೆವೆಲ್ ಕಾಟ ಕೊಡ್ತೀನಿ. ಅದನ್ನು ಅವರು ಸಹಿಸ್ಕೊಂಡು ಅವರು ಸರಿಯಾಗಿ ಹೋಗೋದವ್ರೆ ಕ್ಯಾಕರ್ಸಿ. ಸರ್ ಏನು ಕಾಮಿಡಿ ಕಾಟನ ಏನು ಅಂತ? ಕಾಮಿಡಿ ಕಾಟ ಸರ್, ಕಾಮಿಡಿ. ನಾನು ಸೀರಿಯಸ್ ಆಗಿ ಮಾಡಿದ್ರೆ ಯಾರು ಸಾರ್ ನೋಡ್ತಾರೆ. ನನಗೆ ಆ ಥರದ ಪಾತ್ರ ಮಾಡಿಸಿದ್ದಾರೆ. ಮೇಡಮು ಕೂಡ ತುಂಬ ಚೆನ್ನಾಗಿ ನನಗೆ ಸಖತ್ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್. ಜೊತೆಗೆ ನಾನು ಅದನ್ನೇ ಹೇಳಿದೆ ಸರ್, ನನ್ನ ಕತೆ ಹೇಳಿದಾಗ ಇದು ಊರ್ವಶಿ ಮೇಡಮ್ ಮಾಡ್ತಾರೆ ಅಂದರೆ ಒಬ್ಬ ಕಮಿಡಿಯನ್ಗೆ ಡ್ರೀಮ್ ಇರುತ್ತಲ್ಲ ಇಂತಿಂಥವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಮೋಸ್ಟ್ಲಿ ಕಮಿಡಿಯನ್ ಊರ್ವಶಿ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡೋದಕ್ಕಿಂತ ಇನ್ನೊಂದು ದೊಡ್ಡ ಅದೃಷ್ಟ ಇಲ್ಲ ಅನಿಸುತ್ತೆ. ಅದಾದ್ರ ಮೇಲೆ ಇನ್ನು ನಮ್ಮ ಕನ್ನಡದಲ್ಲಿ ಲೆಜೆಂಡು ಓಂ ಪ್ರಕಾಶ್ ಸರ್ ಮೊನ್ನೆ ಇಂಟರ್ವ್ಯೂ ನೋಡೇ ತಲೆಗೆಟ್ಟೋಗ್ಬಿಟ್ಟಿತ್ತು ನಮಗೆಲ್ಲ. ಸೊ ಕಟ್ ಮಾಡಿದ್ರೆ ಸರ್ ಜೊತೆ ಸಿನಿಮಾ ಮಾಡೋ ಅವಕಾಶ. ಸೊ ಆ್ಯಂಡ್ ಹರ್ಷಿತಾ ಮೇಡಮ್, ಭುವನ್ ಸರ್, ತುಂಬ ಭುವನ್ ಸರಿಗೂ ನನಗೂ ಅಷ್ಟು ಪರಿಚಯ ಇರಲಿಲ್ಲ. ಬಟ್ ಇವಾಗ ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂದರೆ ನಿಜವಾಗಿ ನಾವು ಈಗ ಆ್ಯಕ್ಟ್ ಮಾಡ್ತಾ ಮಾತಾಡಿದ್ವು ಬ್ರೋ, ನಾವು ಕ್ಯಾರೆಕ್ಟ್ರಿಗೆ ಇಳಿದು ಬಿಟ್ಟಿದ್ದೀವಿ, ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದೀವಿ ಅಂತ. ಆ್ಯಂಡ್ ಮೇಡಮ್ ಚಿಕ್ಕಾಪಟ್ಟೆ ಓಡಾಡ್ತಾ ಇರ್ತಾರೆ. ಇನ್ನು ನನಗೆ ಭಯ, ಇವತ್ತೆಲ್ಲ ಇವ್ರ ಪೇಮೆಂಟ್ ತರ್ತಾರೆ, ಹಿಂಗೆ ಓಡಾಡಿದ್ರೆ 4 ದಿನಕ್ಕೆ ಇನ್ನೊಂದು ಮಗು ಪೇಮೆಂಟ್ ಇಟ್ಕೊ ಬರುತ್ತೇನೋ ಅಂತ ಅಷ್ಟು ಓಡಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಇಡೀ ಟೀಮಿಂದ ತುಂಬ ಸಪೋರ್ಟ್ ಇದೆ. ಸೊ ನಮ್ಮ ಬುಲ್ಲಿಗೆ ನಿಮ್ಮ ಎಲ್ಲರ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಥ್ಯಾಂಕ್ ಯು ಸರ್, ಈ ಸಿನಿಮಾದಲ್ಲಿ ನನ್ನಂಥ ಪುಟ್ಟ ಕಲಾವಿದನ ಇಷ್ಟಿಷ್ಟು ದೊಡ್ಡ ಆ್ಯಕ್ಟ್ರ್ ಜೊತೆಗೆ ಆ್ಯಕ್ಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಪ್ಲೀಸ್ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ಓಕೆನಾ? ಏನು ಆ್ಯಕ್ಟ್ ಮಾಡಿದೆ ಹೇಳ, ಅದನ್ನ ಮಾತ್ರ ಏನು ಹೇಳು. ನೋಡಿಲ್ಲ ಅಂದರೆ ಫನ್ ಮಿಸ್ ಮಾಡ್ಕೊತೀರಾ. ಥ್ಯಾಂಕ್ ಯು ಅನೂಪ್ ಸರ್. ನಾನು 2nd ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದು. ಅನೂಪ್ ಸರ್ ಫಿಲಮ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಂಗೆ ಸ್ಕ್ರಿಪ್ಟು ಚೆನ್ನಾಗಿ ಬರೆದಿದ್ದಾರೆ. ನೆಕ್ಸ್ಟ್ ಪಿಕ್ಚರಲ್ಲೂ ನನ್ನ ಹಾಕೊಂತಾರೆ ಅಂತ. ನಿನ್ನ ಪಾತ್ರ ಹೇಳೋ, ನಿನ್ನ ಪಾತ್ರದ ಬಗ್ಗೆ. ನಿನ್ನ ಪಾತ್ರದ ಬಗ್ಗೆ ಏನು ಆ್ಯಕ್ಟ್ ಮಾಡಿದ್ದೆ ಹೇಳೋ. ಅದು
ಹೇಳ್ಬಾರ್ದು. ಅದನ್ನು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ಚಿಂಟು, ಅದನ್ನೆಲ್ಲ ಹೇಳ್ಬಾರ್ದು. ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಅದೊಂಥರ ಮಜಾ, ಹೇಳಿದ್ರೆ ಒಂಥರ ಮಜಾ ಇರಲ್ಲ. ಸ್ಟ್ರಾಂಗ್ ಫೀಲಿಂಗ್ ಇದೆ. ಸೊ ಆ ಥರ ಒಂದು ಒಳ್ಳೆ ನರೇಷನ್ ಕೊಟ್ಟಂಥ ಅನೂಪ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಅದಾದಮೇಲೆ ಒಂದು ಸ್ಟಾರ್ ಸ್ಟಡೆಡ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಹರ್ಷಿಕಾ ಅವರು ಪರ್ಟಿಕ್ಯುಲರ್ ಆಗಿ ಆ ಪಾತ್ರಕ್ಕೆ ಇದೇ ಕ್ಯಾರೆಕ್ಟರ್ ಇವರೇ ಬೇಕು ಅಂತ ಆಯ್ಕೆ ಮಾಡಿರೋಂಥ ತುಂಬ ಅತ್ಯದ್ಭುತ ಕಲಾವಿದರಿದ್ದಾರೆ. ಆಮೇಲೆ ಸುಮಾರು ವರ್ಷಗಳ ನಂತರ ಊರ್ವಶಿ ಮೇಡಮ್ನ ಮತ್ತೆ ಕನ್ನಡಕ್ಕೆ ಕರ್ಕೊಂಬಂದ ಹೆಗ್ಗಳಿಕೆ ನಮ್ಮಲ್ಲಿದೆ. ಅದಂತರ ಭುವನ್ ಅವರ ರಿಯಲ್ ಲೈಫಲ್ಲಿ ನಾವು ಹೆಂಗೆ ನೋಡಿದ್ದೀವೋ ಅದೇ ಥರನೇ ಬುಲ್ಲಿ ಅಂತ ಹೇಳ್ಬೋದು. ಆ ಥರ ವೆರಿ ಆ್ಯಕ್ಟಿವ್ ಪರ್ಸನ್. ಸೊ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಮೇಲೆ ಓಂ ಪ್ರಕಾಶ್ ಸರ್, ನಾನು ಅವ್ರೊಟ್ಟಿಗೆ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ. ಸೊ ಅದೊಂದು ಸೊ ಹಾಗಾಗಿ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ವಿಲ್ ಬಿ ದೇರ್ ಟು ಸಪೋರ್ಟ್. ಎಸ್, ಸಪೋರ್ಟ್ ಕೊಟ್ಟಿದ್ದು AVR ಗ್ರೂಪಿಂದ ಫಸ್ಟ್ ಸಪೋರ್ಟ್ ಸಿಕ್ತು ನನಗೆ. AVR ಗ್ರೂಪ್ ಸಪೋರ್ಟ್ ಇಲ್ಲ ಅಂದರೆ ನಾನು ಈ ಮೂವಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಒಂದು ವೇದಿಕೆಯಲ್ಲಿ ತುಂಬ ಸೀನಿಯರ್ ಎಲ್ಲ ಆ್ಯಕ್ಟರ್ಗಳಿದ್ದಾರೆ. ಸೊ ಈ ಬುಲ್ಲಿ ಅನ್ನೋ ಮೂವಿಗೆ ಸಂಬಂಧಿಸಿದಂಗೆ ಹೇಳೋದಾದರೆ, ಭುವನ್ ಅವರು ಬಿಟ್ಟರೆ ಈ ಬುಲ್ಲಿ ಅನ್ನೋ ಮೂವಿಗೆ ಇನ್ಯಾರು ಜಸ್ಟಿಫಿಕೇಶನ್ ಕೊಡೋಕ್ಕಾಗಲ್ಲ ಅಂದ್ಕೊಳ್ತೀನಿ. ಅಷ್ಟು ಎನರ್ಜೆಟಿಕ್ ಆಗ್ತಾರೆ ಅವರು. ಸೊ ನಮ್ಮ ಇನ್ನು ಊರ್ವಶಿ ಮೇಡಮ್ ಅವರು 729ನೇ ಮೂವಿ ಇಲ್ಲಿ ನಮ್ಮ ಈ ಕನ್ನಡದಲ್ಲಿ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ನಮ್ಮ ಸಮೃದ್ಧ ಸ್ಟುಡಿಯೋ ಇದರಲ್ಲಿ ಬಂದಿರತಕ್ಕಂಥ ಮೂವಿಗೆ ಮೇಡಮ್ ಅವರು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ಓಂ ಪ್ರಕಾಶ್ ಸರ್ ಅವರಿದ್ದಾರೆ, ತುಂಬ ಸೀನಿಯರ್ ಅಚ್ಯುತ್ ಸರ್ ಅವರಿದ್ದಾರೆ. ಇವರೆಲ್ಲ ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಪ್ರಕಾಶ್ ತುಮಿನಾಡ್ ಅವರಿದ್ದಾರೆ, ಹುಲಿ ಕಾರ್ತಿಕ್ ಅವರಿದ್ದಾರೆ. ಮತ್ತು ನಮ್ಮ ಹರ್ಷಿಕಾ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ಈಗಿರೋ ಪರಿಸ್ಥಿತಿನಲ್ಲೂ ಸಹಿತ ಇಲ್ಲೇ ಮಾರ್ನಿಂಗ್ ಟು ಈವ್ನಿಂಗ್ ಇದ್ದು, ಸೊ ಅವರು ಕಂಪ್ಲೀಟಾಗಿ ಇದನ್ನು ಮ್ಯಾನೇಜ್ ಮಾಡಿಕೊಂಡು ಅವ್ರ ಆರೋಗ್ಯದ ಕಡೆ ಗಮನ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಳ್ತೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಚಿತ್ರತಂಡಕ್ಕೆ ಒಂದು ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಳ್ತಾ, ಈ ಚಿತ್ರ ಬುಲ್ಲಿ ಅನ್ನೋ ಚಿತ್ರ ಒಂದು ಒಳ್ಳೆ ಇದನ್ನು ಒಂದು 100 ಡೇಸ್ವರೆಗೂ ಹೋಗಲಿ ಅಂತ ನಾನು ಕೇಳ್ಕೊಳ್ತಾ, ಸೊ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. 6 ವರ್ಷದ ಹಿಂದೆ ನಾನು ಮತ್ತು ಹರ್ಷಿಕಾ ಅವರು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದಾಗ ಒಂದು ಟ್ರೈನಲ್ಲಿರಬೇಕು, ಪ್ರಾಬಬ್ಲಿ ಜರ್ಮನಿಲೆಲ್ಲೋ. ಆವಾಗ ನಾನು ಹೇಳ್ತಾ ಇದ್ದೆ ಹರ್ಷಿಕಾ ಅವರಿಗೆ, ಸುಮಾರು ನಟಿಯರ ಜೊತೆ ನಟನೆ ಮಾಡುವಂಥ ಆಸೆ ಇದೆ, ಆದರೆ ಅದರಲ್ಲಿ ನನಗೆ ನಂಬರ್ 1 ಅಂತಿರೋದು ಊರ್ವಶಿ ಅಮ್ಮ ಅಂತ 6 ವರ್ಷದ ಹಿಂದೆ ನಾವು ಮಾತಾಡ್ಕೊಂಡು ಟ್ರೈನಲ್ಲಿ ಹೋಗಿದ್ವಿ, ಚೆಕ್ ರಿಪಬ್ಲಿಕ್ಕಿಂದ ಜರ್ಮನಿಗೆ ಅನಿಸುತ್ತೆ. ಆವಾಗಿಂದನೇ ಕನಸನ್ನು ಕಾಣ್ತಾ ಇದ್ವಿ ಊರ್ವಶಿ ಅಮ್ಮನವ್ರ ಜೊತೆ ಒಂದು ನಟನೆ ಮಾಡಬೇಕು ಅನ್ನುವಂಥದ್ದು. ಅದಾದಮೇಲೆ ಒಂದು 3 ವರ್ಷ ಬ್ರೇಕ್ ಆಯಿತು, ಮದುವೆ, ಬಿಸ್ನೆಸ್ ಅದು ಇದು ಅಂತ. ಅದಾದಮೇಲೆ ಸಿನಿಮಾಗೆ ವಾಪಸ್ ಬಂದೆ, ಕೆಲವೊಂದು ಸಿನಿಮಾಗಳನ್ನು ಸೈನ್ ಮಾಡಿದೆ, ಅದ್ರ ಜೊತೆ ಕಥೆಗಳನ್ನು ಕೇಳ್ತಾ ಇದ್ದೆ. ನನಗೆ ಏನನ್ನಿಸ್ತು ಅಂತಂದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ 300-350 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಫೈಟು, ಮಾಸು, ಬೀಳೋದು, ಏಳೋದು, ಹೊಡೆಯೋದು, ಬಡಿಯೋದೇ ಇರುತ್ತೆ. ಏನೋ ಒಂದು ವಿಭಿನ್ನವಾಗಿ ಮಾಡೋಣ ಅಂತ ಕಥೆಗಳನ್ನು ಕೇಳ್ತಾ ಇದ್ವಿ. ಆ ಸಮಯದಲ್ಲಿ ನನಗೆ ಅನೂಪ್ ಆ್ಯಂಟನಿ ಅವರ ಈ ಒಂದು ಅದ್ಭುತವಾದ ಕಥೆಯನ್ನು ಕೇಳಿದೆ, ತುಂಬ ಖುಷಿ ಆಯಿತು. ಇದು ಒಂದು ಔಟ್ ಕಾಮಿಡಿ ಸಿನಿಮಾ. ಆ್ಯಂಡ್ ಅವರು ಕೂಡ ಈ ಪಾತ್ರಕ್ಕೆ ಅಮ್ಮನ ಪಾತ್ರ ಬರುತ್ತೆ. ಈಗ ಇದೊಂದು ಅವ್ರು ಹೇಳ್ದಂಗೆ ಅಮ್ಮ ಮತ್ತು ಮಗನ ಮಧ್ಯೆ ನಡುವಂಥ ಒಂದು ಕತೆ. ಸೊ ಅಮ್ಮನ ಪಾತ್ರಕ್ಕೆ ಅವರು ಊರ್ವಶಿ ಅವ್ರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಅಂದರು. ಆವಾಗ ನನಗನ್ನಿಸ್ತು, ಎಸ್, ಎಲ್ಲೋ ಒಂದು ಕಡೆ ಎಲ್ಲ ಕೂಡಿ ಬರ್ತಾ ಇದೆ, ನಾವು ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟ್ 1 ವರ್ಷ ನಮ್ಮ ಮೇಡಮ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ವಿ. ಮೇಡಮ್ ಸಿಗಲಿಲ್ಲ. ಆಮೇಲೆ ಅವ್ರ ಮ್ಯಾನೇಜರ್ ಸಿಕ್ಕಿದ್ರು, ಅವ್ರನ್ನ ಭೇಟಿಯಾದ್ವಿ, ಅಲ್ಲ ಮಾತಾಡಿದ್ವಿ, ಆದರೂ ಕೂಡ ಮುಂದೆ ಹೋಗ್ತಾ ಇರಲಿಲ್ಲ. ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮಗೊಂದು 20 ನಿಮಿಷ ಕೊಡಿ ಮೇಡಮ್, ನಾವು ಬರ್ತೀವಿ, ನೀವು ಎಲ್ಲೇ ಇದ್ದರೂ ಬರ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಗ ನಮ್ಮ ಬಾಬು ಸರ್ ಅವರು ಮಾತಾಡಿ ಕನೆಕ್ಟ್ ಮಾಡಿ ನಮ್ಮ ಊರ್ವಶಿ ಚೇಚಿ ಅವರನ್ನು ಭೇಟಿಯಾಗಿ ಅವ್ರ ಕತೆ ಕೇಳಾದ್ಮೇಲೆ ಅವ್ರು ತುಂಬ ಇಷ್ಟಪಟ್ಟು ನಾನು ಕೂಡ ಒಂದು ಒಳ್ಳೆಯ ಕತೆ ಮಾಡಬೇಕು ಅಂತಿತ್ತು. ಕನ್ನಡಕ್ಕೆ ಬಂದು ಸುಮಾರು ದಿವಸ ಆಗಿತ್ತು, ನನಗೆ ಮಾಡಬೇಕು ಅಂತ ಆಸೆ ಇದೆ, ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ನನ್ನ ಜೊತೆ ನಿಂತರು. ಸೊ ಫಸ್ಟ್ ಆಫ್ ಆಲ್ ನಾನು ನಮ್ಮ ಊರ್ವಶಿ ಚೇಚಿಗೆ ಮನದಾಳದಿಂದ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಚೇಚಿ, ರಿಯಲಿ ಮೀನ್ಸ್ ಅ ಲಾಟ್. ನಮ್ಮಂಥ ಅಪ್ಕಮಿಂಗ್ ಕಲಾವಿದರಿಗೆ
ಅಪ್ಕಮಿಂಗ್ ಡೈರೆಕ್ಟರ್ಸು ಅಪ್ಕಮಿಂಗ್ ಟೀಮ್ಗೆ ನೀವು ಬಂದು ಕೊಟ್ಟಿರುವಂಥ ಸಾಥು ನಾವು ಯಾವತ್ತೂ ನೆನ್ಪಿಟ್ಕೋತೀವಿ. ಇಲ್ ಬಿ ಆಲ್ವೇಸ್ ಇನ್ ಅ ಹಾರ್ಟ್, ಇಟ್ಸ್ ಎಚ್ಡ್ ಇನ್ ಅ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೊಂದು 100% ಕಾಮಿಡಿ ಸಿನಿಮಾ, ಅಂದರೆ ಡಾರ್ಕ್ ಕಾಮಿಡಿ, ಅಂದರೆ ಒಂದು ಡಾರ್ಕ್ ಸಟೈರ್, ಸೊಸೈಟಿಯ ಒಂದು ಡಾರ್ಕ್ ಸಟೈರನ್ನು ನಾವೊಂದು ತಮಾಷೆ ರೀತಿಯಲ್ಲಿ ತೋರಿಸಿರುವಂಥದ್ದು. ಶುರುವಿಂದ ಕೊನೆವರೆಗೂ ಇದು ಕಾಮಿಡಿನೇ ಇರುವಂಥದ್ದು. ಬಟ್ ಕಾಮಿಡಿ ಅಂತಂದರೆ ನಾವು ಜನರನ್ನು ನಗಿಸುವಂಥ ಪ್ರಯತ್ನ ಮಾಡಿಲ್ಲ, ಆದರೆ ಆ ಕಥೆನೇ, ಆ ಸನ್ನಿವೇಶಗಳೇ, ಆ ಪಾತ್ರಗಳೇ ಆಗಿವೆ. ಸೊ ಓಂ ಪ್ರಕಾಶ್ ಸರ್ ಹೇಳಿದ್ರು, ಅವ್ರದ್ದು ಮತ್ತು ಊರ್ವಶಿ ಅಮ್ಮ ಅವರು ಕಾಂಬಿನೇಷನಲ್ಲಿ ಒಬ್ಬರನ್ನೊಬ್ಬರು ಬೀಟ್ ಮಾಡೋದು, ಅವ್ರು ಇವ್ರನ್ನ ಬೀಟ್ ಮಾಡೋದು, ಆ ಥರದಲ್ಲಿ ಒಂದು ಕಾಂಪಿಟೇಷನಲ್ಲಿ ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸಸ್ಗಳು ಬಂದಿದೆ. ಆ್ಯಂಡ್ ನಾವು ಇವಾಗ RR ಇಲ್ಲದೆ, ಏನು ಡಿಜಿಟಲ್ ಕರೆಕ್ಷನ್ಸ್ ಇಲ್ಲದೆ, ಕಲರ್ ಕರೆಕ್ಷನ್ಸ್ ಇಲ್ಲದೆ ಕೂತ್ಕೊಂಡು ನೋಡಿ ತುಂಬ ಎಂಜಾಯ್ ಮಾಡ್ತಿರುವಂಥ ಸಿನಿಮಾ. ಇವಾಗ ಕೂಡ ಇಲ್ಲಿ ಏನು ಆನ್ಲೈನ್ ಎಡಿಟ್ ಆಗುತ್ತೆ ಅದನ್ನು ತುಂಬ ಎಂಜಾಯ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ನನಗೆ ಪರ್ಸ್ನಲ್ ಆಗಿ ಕಾಮಿಡಿ ಅನ್ನುವಂಥದ್ದು ರಿಯಲ್ ಲೈಫಲ್ಲಿ ನಾವೇನೋ ಕಾಮಿಡಿ ಅದು ಇದು ಕಾಲೆಳೆಯೋದೆಲ್ಲ ಮಾಡಿಕೊಂಡು ಇದ್ಬಿಡ್ತೀವಿ. ಬಟ್ ಸಿನಿಮಾದಲ್ಲಿ ಮಾಡುವಂಥದ್ದು ಇಟ್ ವಾಸ್ ವೆರಿ ಡಿಫಿಕಲ್ಟ್. ನನಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಇದು. ಯಾಕೆಂತಂದರೆ ಆ ಕಾಮಿಡಿ ಟೈಮಿಂಗ್ ಇರಲಿ, ಆ ಎಕ್ಸ್ಪ್ರೆಷನ್ಸ್ ಇರಲಿ, ಕಾಮಿಡಿ ಮಾಡಿದಾಗ ನಾವು ಹೆಂಗೆ ಕಾಣ್ತಾ ಇದ್ದೀವಿ ಅಥವಾ ನಮ್ಮ ಪ್ರೆಸೆನ್ಸ್ ಹೇಗಿದೆ ಅದನ್ನೆಲ್ಲ ನಾವು ಮರೆತು ಮಾಡಬೇಕು ಅಂತ ನಮ್ಮ ಊರ್ವಶಿ ಮೇಡಮ್ ಅವ್ರು ಹೇಳ್ಕೊಟ್ರು. ಸೊ ಆ ಥರದಲ್ಲಿ ಮಾಡಿರುವಂಥ ಒಂದು ಸಿನಿಮಾ. ಆ್ಯಂಡ್ ಎಲ್ಲರೂ ಬಂದು ನೋಡಿದವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರ ಸಪೋರ್ಟ್ ಸಿಕ್ಕಿರುವಂಥದ್ದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವ್ರು ನಮ್ಮ ಪ್ರೊಡ್ಯೂಸರ್ ಹೇಳ್ದಂಗೆ ಇಟ್ಸ್ ಅನ್ ಅಬ್ಸಲ್ಯೂಟ್ಲಿ ಗ್ರೇಟ್ ಕಾಸ್ಟ್. ನಮ್ಮ ಕಾಸ್ಟಿಂಗ್ ತುಂಬ ಅದ್ಭುತವಾಗಿದೆ, ರೈಟಿಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಅವರು. ಆಮೇಲೆ ಎಲ್ಲ ಲೊಕೇಶನಿಂದ ಹಿಡಿದು ಎಲ್ಲ ಕೂಡ ನಾವು 2 ವರ್ಷದ ಮಟ್ಟಿಗೆ ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ, ಎಲ್ಲೂ ಕೂಡ ತಪ್ಪಾಗಬಾರ್ದು, ಲೆಟ್ಸ್ ಮ್ಯಾನುಫ್ಯಾಕ್ಚರ್ ಹಿಟ್ ಅಂತ ಹೇಳಿ ಪ್ಲ್ಯಾನ್ ಮಾಡಿರುವಂಥದ್ದು. ಸೊ ಅದ್ರ ಪ್ರಕಾರ ತುಂಬ ಚೆನ್ನಾಗಿ ಬಂದಿರುವಂಥದ್ದು. ಸೊ ನಮಗೆ ತುಂಬ ಹೆಮ್ಮೆ ಇದೆ. ಬಟ್ ಅಗೇನ್ ಇಷ್ಟೆಲ್ಲ ಆಗೋದಕ್ಕೆ ಹಲವಾರು ಜನ ಇದಕ್ಕೆ ಕಾರಣರಾಗಿರ್ತಾರೆ. ಹಲವಾರು ತೊಂದರೆಗಳು ಶುರುವಲ್ಲಿ ಬಂದರೂ ಕೂಡ ಅದನ್ನೆಲ್ಲ ನಾವು ಮೆಟ್ಟಿ ಮುಂದೆ ಬಂದಿದ್ದೀವಿ. ಅದರಲ್ಲಿ ಒನ್ ಆಫ್ ದ ಪರ್ಸನ್ ನಮ್ಮ ಕಷ್ಟದ ಸಮಯದಲ್ಲಿ ಶುರುವಲ್ಲಿ ನಮಗೆ ಸಪೋರ್ಟ್ ಮಾಡಿದವರು ಅರವಿಂದ್ ರೆಡ್ಡಿ ಸರ್ ಅವರು ಇವತ್ತಿಲ್ಲ ಇಲ್ಲಿ. ಸೊ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ನಾವು ಕಷ್ಟದ ಸಮಯದಲ್ಲಿ ಅವ್ರ ಹತ್ರ ಹೋದಾಗ ನಾನಿದ್ದೇನೆ ಕಣೋ ಅಂತ ಹೇಳಿ ನಮ್ಮ ಜೊತೆ ನಿಂತರು. ಅವರು ಇವ್ರನ್ನ ಮಾತಾಡಿಸಿ ಎಲ್ಲ ಆಗಿ ತುಂಬ ಚೆನ್ನಾಗಿ ಕೆಲಸಗಳ ಕಾರ್ಯಗಳು ಆಯಿತು. ಸೊ ಅವ್ರನ್ನ ನೆನಪಿಸ್ಕೋಬೇಕು ನಾವು. ಅದೇ ರೀತಿ ನಮ್ಮ ಡೈರೆಕ್ಟರ್ ಅವರು ಪಾಪ ಅವ್ರ ಅಮ್ಮನಿಗೆ ಹುಷಾರಿಲ್ದಿದ್ರು ಕೂಡ ಹಲವಾರು ನನ್ನ ಪ್ರಕಾರ ನಮ್ಮ ಜೊತೆನೇ ಕೂತ್ಕೊಂಡು ಅವರೊಂದು 25 ನರೇಷನ್ ಕೊಟ್ಟಿರಬೇಕು ಅಂತ ಅನ್ಕೋತೀನಿ ಪಾಪ. ಸೊ ಪಾಪ ಥ್ಯಾಂಕ್ ಯು ಡೈರೆಕ್ಟ್ರೆ. ಆ್ಯಂಡ್ ಓಂ ಪ್ರಕಾಶ್ ಸರ್, ಹಿ ವಾಸ್ ಫ್ಯಾಂಟಾಸ್ಟಿಕ್. ನಾವು ಫೋನ್ ಮಾಡಿದಾಗ ಹೇಳಿ ಸರ್ ಅಂದರು. ಅವರು ಆ್ಯಕ್ಚುಲಿ ಆ ಥರ ತುಂಬ ಸರ್ಕ್ಯಾಸ್ಟಿಕ್ ಆಗಿ ಅಂದ್ರೋ ಇಲ್ವೋ ಅಂತ ಅನ್ಕೋತಾ ಇದ್ದೆ. ಆದರೆ ಅದು ರಿಯಲ್ ಆಗಿ ಮಾತಾಡಿದ್ರು, ನಮಗೆ ಕನ್ಫರ್ಮ್ ಮಾಡಿದ್ರು, ಬಂದು ನಮಗೆ ತುಂಬ ಅದ್ಭುತವಾಗಿ ಒಂದು ನಮಗೋಸ್ಕರ ಒಂದು ಅವ್ರು ತುಂಬ ಚಾರ್ಜ್ ಮಾಡದೆ ಬಂದು ಮಾಡಿಕೊಟ್ರು ನಮಗೆ ಒಳ್ಳೆ ಇದಕ್ಕೆ. ಸೊ ಥ್ಯಾಂಕ್ ಯು ಓಂ ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ನಮ್ಮ ಹುಲಿ ಕಾರ್ತಿಕ್ ಅವರು ಕಾಮಿಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಈ ಸಿನಿಮಾ ಇಲ್ ಬಿ ಅ ಗ್ರೇಟ್ ಇದು ಅಂತ ನಾನು ಅಂತೀನಿ. ಆ್ಯಂಡ್ ನಮ್ಮ ಹಲವಾರು ಆರ್ಟಿಸ್ಟ್ಗಳಿದ್ದಾರೆ. ಒನ್ ಆಫ್ ದ ಇದು ಆರ್ಟಿಸ್ಟ್ ಇಸ್ ಅಚ್ಯುತ್ ರಾವ್ ಅವರೊಂದು ಸ್ವಲ್ಪ ನೆಗೆಟಿವ್ ಶೇಡರು ಅಂತ ಒಂದು ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರದ್ದು ಮೊನ್ನೆ ಒಂದು ಶಾರ್ಟ್ ನಾವು ಶೂಟ್ ಮಾಡಿದ್ವಿ, ಒಂದು ಬಿಲ್ಡಪ್ ಥರ ಇರುವಂಥದ್ದು. ಇಟ್ ಇಸ್ ಕಮ್ ಔಟ್ ಎಕ್ಸ್ಟ್ರಾಡಿನರಿ. ಆ್ಯಂಡ್ ಅವ್ರದ್ದು ಮತ್ತು ನಮ್ಮ ಊರ್ವಶಿ ಮೇಡಮ್ ಅವ್ರ ಕಾಂಬಿನೇಷನ್ ಅದು ಕೂಡ ಅದ್ಭುತವಾಗಿದೆ. ಆ್ಯಂಡ್ ಇಟ್ಸ್ ಅ ಕಾಂಟ್ರಾಸ್ಟಿಂಗ್ ಒಂಥರ ಕ್ಯಾರೆಕ್ಟರ್ಸ್ ಅವರಿಬ್ಬರದ್ದು, ಅದು ಕೂಡ ಅದ್ಭುತವಾಗಿ ಬಂದಿದೆ. ಪ್ರಕಾಶ್ ತುಮ್ಮಿನಾಡ್ ಅವ್ರ ಪಾತ್ರ ಅಂತೂ ಸಣ್ಣ ಪಾತ್ರ, ಆದರೆ ನಾವೆಲ್ಲ ಬಿದ್ದು ನಕ್ಕಿದ್ದೀವಿ ಅಲ್ಲಿ ಸೆಟ್ಟಲ್ಲಿ. ಹಾಗೆ ನಮ್ಮ ಗುಂಡ ಆರ್ಯ ಅವರು, ಸೊ ಅವರು ಕೂಡ ನಮಗೆ ಶೂಟಿಂಗಿಂತ ಅಲ್ಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದಕ್ಕಿಂತ ಆಫ್ ಕ್ಯಾಮ್ರಾ ಅವ್ರು ಮಾಡುವಂಥ ಗಲಾಟೆಗಳು, ಅವರ ತುಂಟಾಟಗಳು, ಇದನ್ನು ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಈ ಆ್ಯಕ್ಚುಲಿ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಿಲ್ಲ ಇನ್ನು 17 ಡೇಸ್ ಮುಗಿದಿದೆ. ಫಸ್ಟ್ ಶೆಡ್ಯೂಲ್ ಮುಗೀತು. ಇವತ್ತಿಗೆ ನಮ್ಮ ಊರ್ವಶಿ ಅಮ್ಮಂದು ಪಾತ್ರ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆ. ಸೊ ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿ ಮಾಡಿರುವಂಥದ್ದು. ಹಾಗೆ ನವೀನ್ ಅವರ ಇದು ಮೊದಲನೇ ಸಿನಿಮಾ. ಆ್ಯಂಡ್ ಅವ್ರ ಮನಸ್ಸಲ್ಲಿ ಒಂದೇ ಇದ್ದಿದ್ದು. ನಾವು ಮಾತಾಡಿದಾಗ ಅವ್ರು ಹೇಳಿದ್ರು ಏನು ಅಂತಂದರೆ, ನಾನು ಇಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾಗಳನ್ನೇ ನೋಡಿ ಬೆಳೆದವನು.
ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಸ್ವಲ್ಪ ತೊಂದರೆ ತಾಪತ್ರಗಳಾಗಿರೋದಕ್ಕೆ ನಾನು ನಿಲ್ತೀನಿ, ನಾನು ಕನ್ನಡ ಇಂಡಸ್ಟ್ರಿ ಜೊತೆ ನಿಲ್ತೀನಿ ಅಂತ ಬಂದವರು. ಸೊ ಈ ಥರ ಪ್ರೊಡ್ಯೂಸರ್ಗಳನ್ನು ನಾವು ಉಳಿಸ್ಕೋಬೇಕು ಅನ್ನೋ ಒಂದು ಯೋಚನೆ ನಮಗಿದೆ. ಆ್ಯಂಡ್ ಎಲ್ಲರೂ ಕೂಡ ಹೊಸಬ್ರನ್ನ ನಾವು ಸಪೋರ್ಟ್ ಮಾಡಬೇಕು. ಹೊಸ ಪ್ರೊಡ್ಯೂಸರ್ಗಳನ್ನು ನಾವು ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಪ್ರಾಫಿಟ್ ಆಗೋ ಥರ ಮಾಡಬೇಕು. ಹಾಗೆ ಆಕರ್ಷ್ ಅವರು ಒಬ್ಬ ನಟ, ಅವ್ರಿಗೆ ಅನುರಾಗ್ ಕಶ್ಯಪ್ ಅವ್ರ ಜೊತೆ 8 ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಅಕ್ಕು, ಥ್ಯಾಂಕ್ ಯು ನವೀನ್ ಅವರೇ. ಆ್ಯಂಡ್ ಬಾಬು ಸರ್ ಬಗ್ಗೆ ಹೇಳಲೇಬೇಕು. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಉಡ್ಸ್ಕೊಂಡಿರ್ತಾರೆ ಎಲ್ಲರೂ. ಅವರು ನಮ್ಮ ಸಿನಿಮಾದ ಶುರುವಿಂದಾನೆ ನಮಗೆ ಎಲ್ಲ ಥರದ ಸಪೋರ್ಟ್. ಒಂದು ಸಂಸಾರದಾಗೆ ಅವರು ಒಂದೇ ಮಾತು ಹೇಳಿದರು, ಇವರು ಹರ್ಷಿಕಾ ಅವರು ನನ್ನ ಮಗಳ ಥರ, ನಾನು ನಿಲ್ತೀನಿ ನಿಮ್ಮ ಜೊತೆ ಅಂತೇಳಿ. ಇಲ್ಲಿವರೆಗೂ ತುಂಬ ತೊಂದರೆ ತಾಪತ್ರಗಳಾದರೂ, ಡಿಲೇಗಳಾದರೂ, ಅದು ಇದೆಲ್ಲ ಆದರೂ ಕೂಡ ಅದನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಒಂದು ಬ್ಯಾಕ್ ಬೋನ್ ಆಗಿ ನಮಗೆ ನಿಂತಿರುವಂಥದ್ದು. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಬು ಸರ್. ಅಫ್ಕೋರ್ಸ್ ವೆಂಕಟೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಹಾಗೆ ನಮ್ಮ ತಾಂತ್ರಿಕ ವರ್ಗದಲ್ಲಿ ಕ್ಯಾಮ್ರಾಮನ್ ಗುರುಪ್ರಸಾದ್ ನಾರ್ನಾಡ್ ಅಂತ, ಎಕ್ಸ್ಟ್ರೀಮ್ಲಿ ಗುಡ್ ಕ್ಯಾಮ್ರಾಮನ್. ನಾವು ವಿ ವೆರಿ ಸ್ಪೆಸಿಫಿಕ್ ದ್ಯಾಟ್ ಸಿನಿಮಾಟೋಗ್ರಫಿ ನಮ್ಗೆ ಹಿಂಗೆ ಬೇಕು, ಔಟ್ಪುಟ್ ಹಿಂಗೆ ಬರಲೇಬೇಕು ಅಂತ ನಮಗೊಂದು ಆಸೆ ಇತ್ತು. ಸೊ ಅದೇ ಥರದಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ನಾವು ಕೂತು ತುಂಬ ಇದು ಮಾಡಿ ಡಿಸೈಡ್ ಮಾಡಿರುವಂಥದ್ದು ಇವರೇ ಬೇಕು ಅಂತ. ಸೊ ಯೂಸ್ಲೆಸ್ ಜೆನ್ಸಿ ಹುಡುಗನ ಪಾತ್ರ, ಅಂದರೆ ಗೋಲ್ ಇಲ್ಲ, ಏಮ್ ಇಲ್ಲ, ಹೆಂಗಾದರೂ ಮಾಡಿ ಬದುಕೊಂಡು ಹೋಗ್ತಾ ಇರಬೇಕು ಅನ್ನುವಂಥ ಒಂದು ಪಾತ್ರ. ಸೊ ಇಲ್ಲ ನಾನು ಜೆನ್ಸಿ ಎಲ್ಲರೂ ಹಂಗಲ್ಲ. ನಾನು ಇನ್ನು ಆಮೇಲೆ ಜೆನ್ಸಿಗಳು ನಮ್ಮ ಮೇಲೆ ರಿವೋಲ್ಟ್ ಮಾಡಿಬಿಡ್ಬೇಡಿ ಅಲ್ವಾ. ಸೊ ಅಂದರೆ ಈ ಪಾತ್ರ ಜೆನ್ಸಿ ಆಗಿ ಆ ಥರ ಇರುವಂಥದ್ದು. ಅವ್ರಿಗೆ ಯಾವುದು ಏಮ್ ಇರಲ್ಲ, ಗೋಲ್ ಇರಲ್ಲ, ಸೊ ಲಕ್ಷ್ಯ ಏನೂ ಇರಲ್ಲ. ಸೊ ಅದೇ ರೀತಿಯಲ್ಲಿ ಮುಂದೆ ಹೋಗ್ತಾ ಇರ್ತಾನೆ. ಅವನ ಜರ್ನಿಯಲ್ಲಿ ಏನೇನಾಗುತ್ತೆ, ಯಾವಾಗ ಮೇಲೆ ಹೋಗ್ತಾರೆ, ಯಾವಾಗ ಕೆಳಗೆ ಬೀಳ್ತಾನೆ, ಹೆಂಗೆ ಸರ್ವೈವ್ ಆಗ್ತಾರೆ, ಕೊನೆಗೆ ಏನಾಗುತ್ತೆ ಅನ್ನುವಂಥದ್ದೇ ಕತೆ. ಒಂದು ಯೂನೀಕ್ ರಿಲೇಷನ್ಶಿಪ್ ಇದೆ ಇದರಲ್ಲಿ, ಅಮ್ಮ ಮಗನ ಒಂದು ಯೂನೀಕ್ ರಿಲೇಷನ್ಶಿಪ್. ಅದು ಏನು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಇಲ್ಲಿವರೆಗೂ ನೀವು ಕನ್ನಡ ಸಿನಿಮಾಗಳಲ್ಲಿ ಅಥವಾ ಯಾವುದೇ ಸಿನಿಮಾಗಳಲ್ಲಿ ನೋಡಿದಿರುವಂತಹ ಒಂದು ಯೂನಿಕ್ ರಿಲೇಷನ್ಶಿಪ್ಪನ್ನು, ತಾಯಿ ಮಗನ ರಿಲೇಷನ್ಶಿಪ್ಪನ್ನು ನೀವು ನೋಡ್ತೀರಿ. ಹಾಗೆ ಹೇಳಿದಂಗೆ ಔಟ್ ಆ್ಯಂಡ್ ಔಟ್ ಕಾಮಿಡಿ, ನಗ್ತೀರಿ. ಲಾಜಿಕ್ ಇಲ್ಲ ಸಿನಿಮಾದಲ್ಲಿ ಏನು ಕೂಡ. ನೀವು ನಾ ಇದನ್ನು ಕಲಿತೆ ಅಂತ ಹೇಳಿ ಎದ್ದು ಹೋಗುವಂಗಿಲ್ಲ. ನಿಮ್ಮನ್ನೆಲ್ಲ ನಗಿಸುವಂಥ ಪ್ರಯತ್ನ. ಆ್ಯಂಡ್ ಇಲ್ಲಿವರೆಗೂ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲ ಸಪೋರ್ಟ್ ಇರಲಿ. ಇನ್ನು ಮುಂದೆ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಿ ನಿಮಗೆಲ್ಲ ತೋರಿಸೋಣ ಅಂತ ಈ ಮೂಲಕ ನಾವು ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀವಿ. ನಿಮ್ಮ ಪ್ರೀತಿ ಸಪೋರ್ಟ್ ಯಾವತ್ತೂ ಇರಲಿ. ಥ್ಯಾಂಕ್ ಯು. ಒಂದು ಕಲ್ತಂಥ ಒಂದು ಇದು ಎಕ್ಸ್ಪೀರಿಯನ್ಸ್ ನಾನು ತುಂಬ ಕಲಿತೆ. ಅಂದರೆ ಕಾಮಿಡಿ 730 ಸಿನಿಮಾ ಅಂತಂದರೆ ನಮ್ಮ ಊರ್ವಶಿ ಅಮ್ಮನವರು ಎಲ್ಲ ಥರದ ನಟನೆಯನ್ನು ಮಾಡಿರುವಂಥದ್ದು. ಸೊ ಅವ್ರ ಜೊತೆ ನಾನು ಮೊದಲನೇ ದಿವಸ ಹೋಗಿ ಹೇಳಿದೆ, ಮೇಡಮ್ ನನಗೆ ಕಾಮಿಡಿ ಮಾಡೋಕ್ಕೆ ಬರಲ್ಲ, ದಯವಿಟ್ಟು ನೀವು ಸಪೋರ್ಟ್ ಮಾಡ್ಬೇಕು ನನಗೆ ಅಂತ. ಏನು ಟೆನ್ಷನ್ ತೊಗೋಬೇಡ, ಕಾನ್ಷಿಯಸ್ ಆಗಬೇಡ, ಅದೇನಿದೆ ಮಾಡ್ಕೊಂಡು ಹೋಗು ಅಂತಂದರು. ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋದ್ವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಲ್ತಿದ್ದೀನಿ, ತುಂಬ ಟೈಮಿಂಗ್ ಬಗ್ಗೆ ಕಲ್ತಿದ್ದೀನಿ, ಆ್ಯಂಡ್ ಪಾತ್ರ ಪ್ರವೇಶದ ಬಗ್ಗೆ ಕಲ್ತಿದ್ದೀನಿ. ಆ್ಯಂಡ್ ಆ್ಯಂಡ್ ಮೇಡಮ್ ಹೇಳ್ತಾಯಿದ್ರು, ನಾವು ಶಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಎಷ್ಟು ಕಾಮಾಗಿರ್ತೀವೋ, ಎಷ್ಟು ಕೂಲಾಗಿರ್ತೀವೋ ತಲೆಯಲ್ಲಿ, ಅಷ್ಟೇ ಅದ್ಭುತವಾಗಿ ಬರುತ್ತೆ ಶಾರ್ಟು ಅಂತ. ಅದನ್ನು ಫಾಲೋ ಮಾಡಿದ್ದೀನಿ. ಸೊ ಅದೆಲ್ಲ ಆಗಿ ಸ್ಕ್ರೀನಲ್ಲಿ ಅಥವಾ ನಮ್ಮ ಲ್ಯಾಪ್ಟಾಪಲ್ಲಿ ಔಟ್ಪುಟ್ ನೋಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ ದಟ್ ಒಂದು ಕಾಮಿಡಿಯನ್ನು ನಾವು ಹ್ಯಾಂಡಲ್ ಮಾಡೋಕ್ಕಾಗಿದೆ ಇಲ್ಲಿವರೆಗೂ ಅಂತ. ಸೊ ಥ್ಯಾಂಕ್ ಯು ಉರ್ವಶಿ ಮ್ಯಾಮ್, ಲವ್ ಯು ಫಾರ್ ದ್ಯಾಟ್. ಆ್ಯಂಡ್ ಅಷ್ಟೇ. ಸೊ ಹಾಂ, ಸೊ ಎಸ್. ಸೊ ಕೊಂಬು ಅಂದರೆ ಈ ಸಿನಿಮಾದಲ್ಲಿ ಅಮ್ಮನಿಗೂ ಮಗನಿಗೂ ಒಂದೊಂದು ಕೊಂಬು ಇರುತ್ತೆ. ತುಂಬ ಅಹಂಕಾರನೂ ಇರುತ್ತೆ. ಒಂದು ಲೋವರ್ ಮಿಡ್ಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ ಆದರೂ ಕೂಡ ನಾವು ಸ್ವಲ್ಪ ಅಹಂಕಾರಿಗಳು. ಆ್ಯಂಡ್ ಕಾರು ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಪ್ಲೇ ಮಾಡುತ್ತೆ, ವೆರಿ ಇಂಪಾರ್ಟೆಂಟ್ ಪಾತ್ರ. ಅದರಿಂದನೇ ನಮ್ಮ ಜರ್ನಿ ಕ್ಲೈಮ್ಯಾಕ್ಸ್ವರೆಗೂ ಹೋಗುತ್ತೆ ಸರ್. ಸೊ ಅದೊಂದು ಇಂಪಾರ್ಟೆಂಟ್ ಪಾತ್ರವನ್ನು ಪ್ಲೇ ಮಾಡುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ನಮ್ಮ ಐ ಥಿಂಕ್ ದ ಸ್ಟ್ರೆಂತ್ ಆಫ್ ದ ಸಿನಿಮಾ ಇಸ್ ಕಾಸ್ಟಿಂಗ್, ಇನ್ಕ್ಲೂಡಿಂಗ್ ದ ಕಾಸ್ಟಿಂಗ್ ನಮ್ಮದು ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಅದು ಒಂದು ಪಾತ್ರವನ್ನು ಪ್ಲೇ ಮಾಡುತ್ತೆ. ನಾನು ಪ್ರೇಯರ್ ಮಾಡ್ತೀನಿ. ಈ ಸಂತೋಷ ಒಂದು 100 days ಫಂಕ್ಷನ್, ಆ ಫಂಕ್ಷನಲ್ಲಿ ನೀವು ಎಲ್ಲರೂ ಜೊತೆಲಿ ನನಗೆ ಮಾತಾಡಬೇಕು. ನೀವು ಇಲ್ಲಿರೋ ಎಲ್ಲರೂ ಬರಬೇಕು. ನೀವು ಒಳ್ಳೆಯ ಸಿನಿಮಾ ಅಂತ ಪ್ರೇಯರ್ ಮಾಡ್ತಾ ಇದ್ದೀವಿ. ಓವರ್ ಕಾನ್ಫಿಡೆನ್ಸ್ ಅದು ಇಲ್ಲ ನಮಗೆ. ಬಟ್ ನಿಮ್ಗೆ ಗೊತ್ತು, ಒಂದೊಂದು ಪಿಕ್ಚರ್ ನಾನು ಮಾಡಿರೋ ಪಿಕ್ಚರೆಲ್ಲ ಫ್ರಮ್ ಶ್ರಾವಣ ಬಂತು ಗೊತ್ತು. ನಾನು ಕನ್ನಡ ಇಂಡಸ್ಟ್ರಿ ಜೊತೆಲಿ ನನಗೆ ಒಂದು ದೈವಿಕ ಒಂದು ಸಂಬಂಧ ಇದೆ. ಬಿಕಾಸ್ ಅಪ್ಪಾಜಿ ಫಿಲ್ಮಲ್ಲಿ ನಾನು ತಂದೆ. ಆವತ್ತಿಂದ ಎಲ್ಲ ಜನ್ರೇಷನಲ್ಲೂ
ನಾನು ಒಬ್ಬೊಬ್ಬರ ಜೊತೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅಂಬಿಯಣ್ಣ, ಅನಂತನಾಗ್ ಸರ್, ಶಂಕರ್ನಾಗ್ ಸರ್, ಆ್ಯಂಡ್ ರವಿ ಸಾರ್, ವಿಷ್ಣು ಸಾರ್, ಎಲ್ಲರ ಜೊತೆಯಲ್ಲಿ ನಾನು ವರ್ಕ್ ಮಾಡಿಬಿಟ್ಟೆ. ಈಗ ಈ ಜನ್ರೇಷನ್ ಆಮೇಲೆ ರಮೇಶ್ ಅವರು, ನಾರಾಯಣ್ ಅವರು, ಕೋಮಲ್ ಅವರು, ಅವರ ಜೊತೆಯಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರ 2 ಪಿಕ್ಚರ್ಸ್ ನಾನು ಮಾಡಿದೆ. ದೊಡ್ಡ ಡೈರೆಕ್ಟರ್ ಅವರು ಫಸ್ಟ್ ಟೈಮ್ ಕಾಮಿಡಿ ಪಿಕ್ಚರ್ ಮಾಡಿದಾಗ ನನ್ನನ್ನು ಕರೆದು, ಮ್ಯಾಮ್ ನೀವಿದ್ರೆ ನಮ್ಗೆ ಕಾನ್ಫಿಡೆನ್ಸ್ ಆಗುತ್ತೆ ಬನ್ನಿ ಅಂತ ಹೇಳಿ. ಸೊ ಇಲ್ಲಿರೋ ಡೈರೆಕ್ಟರ್ಸ್, ಇಲ್ಲಿರೋ ಆ್ಯಕ್ಟರ್ಸ್ ಎಲ್ಲರೂ ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ತುಂಬ ಒಳ್ಳೆಯ ವಿಷಯ ಅಂದರೆ ಥ್ಯಾಂಕ್ಸ್ ಹೇಳಬೇಕು. ನಾನು ಮರೆಯೋದೇ ಇಲ್ಲ. ನಾನು ಇದಕ್ಕಿಂತ ದೊಡ್ಡ ಗ್ಯಾಪ್ ಆಯಿತು ಒಂದು ಟೈಮಲ್ಲಿ ತಮಿಳ್ ಫಿಲಿಮ್ಸು, ಅಲ್ಲೇ ನಾನು ಹೀರೋಯಿನ್ ಆಗಿ ಬಂದೆ. ಆದರೆ ಕನ್ನಡದಲ್ಲಿ ಒಂದು 10 ಇಯರ್ಸ್ ಆಯಿತು. ನಾನು ಯಾವಾಗ ಏನಾಯಿತು ಕನ್ನಡದಲ್ಲಿ ಪಿಕ್ಚರ್ಸ್ ಎಲ್ಲ ಕತೆ ಹೇಳ್ತಾರೆ, ನಮಗೆ ಒಂದು ಅಟ್ಯಾಚ್ಮೆಂಟ್ ಇರಲ್ಲ ಆ ಸ್ಟೋರಿ. ಸೊ ಈ ಕತೆ ನನಗೋಸ್ಕರ ಅಷ್ಟೊಂದು ಸಫರ್ ಮಾಡಿ ಅರ್ಷಿ ಬುವ ಇಬ್ಬರು ಚೆನ್ನೈ ಬಂತು, ಅನೂಪ್ ಎಲ್ಲರೂ ಬಂದು ಆ ಕತೆ ಹೇಳ್ತಾ, ಇದಕ್ಕೆ ನನ್ನನ್ನು ಕರೆದ್ರ ನಾನು ಅದು ಮಿಸ್ ಮಾಡಬಾರ್ದು ಒಂದು ಮಲಯಾಳಂ ಪಿಕ್ಚರ್. ಆಗಲೇ ನಾನು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಪೋಸ್ಟ್ಪೋನ್ ಮಾಡಿ ನಾನು ಬಂದೆ. ಇಲ್ಲಿಗೆ ಬಂದ ಮೇಲೆ ನಾನು ಫೀಲ್ ಮಾಡಿದ್ದೆ, ಅಯ್ಯೋ ಈ ಪಿಕ್ಚರ್ ನಾನು ಮಾಡಲಿಲ್ಲ ಅಂದರೆ ದೊಡ್ಡ ಮಿಸ್ಟೇಕ್ ಆಗಬೇಕು ಅಂತ. ಇಷ್ಟೊಂದು ವರ್ಷ ಆಯಿತು ಅವ್ರ ಅಪ್ಪ ಜೊತೆಲಿ ನಾನು ವರ್ಕ್ ಮಾಡಿದೆ. ನಾನು ನನ್ನ ಹೆಂಡತಿ ಆ ಪಿಕ್ಚರಲ್ಲಿ ವರ್ಕ್ ಮಾಡಿದೆ. ಇವರ ಜೊತೆ ನಾನು ಒಂದು ಕ್ಯಾರೆಕ್ಟ್ರು ಅದಾದ್ರಲ್ಲೂ ಇದ್ರು ಆ ಕ್ಯಾರೆಕ್ಟ್ರು ವಡಿವೇಲ್ ಕ್ಯಾರೆಕ್ಟರ್ ಸರ್. ಅದು ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಕಾಂಬಿನೇಷನ್ ಈ ಪಿಕ್ಚರಲ್ಲಿ. ಆ್ಯಕ್ಚುಲ್ ಕಾಂಪಿಟೇಷನ್ ನಮ್ಮ ಇಬ್ಬರಿಗೂ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಕ್ವಶನ್ಸ್ ಎಲ್ಲ ಕೇಳಬಾರ್ದು, ಪಿಕ್ಚರ್ ಬಗ್ಗೆ ಏನು ಕೇಳಬಾರ್ದು. ನಾನೇನು ಹೇಳಲ್ಲ, ಇದೊಂದು ಸಸ್ಪೆನ್ಸು. ನೀವು ನೋಡಬೇಕು, ನೀವು ನೋಡಿ ನೀವು ಹೇಳಿ ಎಲ್ಲ ಮುಂದೆ ಆದರೆ ಏನು. ಈಗ ಇನ್ನೊಂದು ಶೆಡ್ಯೂಲ್ ಇದೆ, ಶೂಟಿಂಗ್ ಬೇರೆ. ಏನು ಹೇಳಲ್ಲ ನಾನು, ಸ್ವಲ್ಪ ವಿಲ್ಲಿ ಅಷ್ಟೇ. ನೋಡಿ ಆ ಪಿಕ್ಚರ್ ನೋಡಿ, ಸೇಮ್ ಆ ಥರದ್ದು ಒಂದು. ಓಕೆ, ನಟಿ ಯಾರು ಅಂತ ಆಗ್ಲಿಂದ ಎಲ್ಲರೂ ಕೇಳ್ತಾ ಇದ್ರಿ. ಯಾರಾದರೂ ಗೆಸ್ ಮಾಡ್ತೀರಾ? ಗೆಸ್ ಮಾಡಿ. ಎನಿ ಗೆಸಸ್? ನಿಮಗೆ ಐ ಆಮ್ ಶ್ಯೂರ್ ಗೆಸ್ ಮಾಡೋಕ್ಕೆ ಆಗಲ್ಲ. ದಿಸ್ ಇಸ್ ಎಸ್ ವಾಸು ಸರ್, ಯು ಆರ್ ರೈಟ್. ಊರ್ವಶಿ ಮ್ಯಾಮ್ ಮಗಳು ತೇಜ ನಮ್ಮ ಸಿನಿಮಾದ ನಾಯಕ ನಟಿ. ಸೊ ತೇಜ ಕನ್ನಡಕ್ಕೆ ನಮ್ಮ ಸಿನಿಮಾದ ಮೂಲಕ ಲಾಂಚ್ ಆಗ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಸರ್ಪ್ರೈಸ್. ಎಸ್, ಕಾಂಬಿನೇಷನ್ ಫಿಲಿಮ್. ದರ್ ಆರ್ 3-4 ಮಲಯಾಳಂ ಫಿಲ್ಮ್ಸ್ ಆರ್ ದೇರ್ ಜೊತೆಲಿ ಮಾಡೋದಕ್ಕೆ. ತಮಿಳ್ ಪಿಕ್ಚರು ಇದೆ ನೋಡಿ. ಆ ಒಂದು ಡಿವೈನ್ ಸಂಬಂಧ ಅಂತ ಹೇಳು. ಫಸ್ಟ್ ಕನ್ನಡ ಫಿಲ್ಮೇ ಆ್ಯಕ್ಟ್ ಮಾಡೋದು ನಾವು ಇಬ್ಬರು ಒಂದು ಫಿಲಿಮಲ್ಲಿ. ಅವ್ರು ಮಲಯಾಳಂ ಸಿನಿಮಾ ಮಾಡಬೇಕು ಅಂತ ಅವರಿಬ್ಬರನ್ನ ಇಟ್ಕೊಂಡು, ಆ ತಾಯಿ ಮಗಳು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು, ಅದು ನಮ್ಮ ಸಿನಿಮಾದಲ್ಲಿ ಅಂತ. ಬಟ್ ಆ ದೇವರು ಹೆಂಗೆ ನಮಗೆ ಅದೃಷ್ಟ ಕೊಟ್ಟಿದ್ದಾರೆ ಅದು ಅಂತ ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಶೆಡ್ಯೂಲ್ ತೇಜ ಜೊತೆಗೆ, ತೇಜ ಊರ್ವಶಿ ಅವ್ರ ಜೊತೆಗೆ ಇರುತ್ತೆ. ಸೊ ಆ ಶೆಡ್ಯೂಲಲ್ಲಿ ಮತ್ತೆ ನಾವು ನಮ್ಮ ಮಾಧ್ಯಮ ಮಿತ್ರರನ್ನ ಕರಿತೀವಿ. ಆವಾಗ ತೇಜ ಇಂಟ್ರೊಡಕ್ಷನ್ ನಿಮ್ಮೆಲ್ಲರಿಗೂ ಆಗುತ್ತೆ. ಸೊ ಥ್ಯಾಂಕ್ ಯು ಚೇಚಿ. ನಮ್ಮ ಸಿನಿಮಾದ ಅದೃಷ್ಟ ತಾಯಿ ಮಗಳು ಇಬ್ಬರು ನಮ್ಮ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊತಾರೆ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅವಾಗಿನ ಕಾಲದ್ದು 18ನೇ ವಾರ. 84. When I was 10th standard, I did this film. And up to 3rd standard or 4th standard, ನಾವೇ ಫ್ರೆಂಡ್ಸ್. ಮಧ್ಯ ಅಲ್ಲೇ ರೆಡಿ ಸರ್, ಪ್ರೊಡ್ಯೂಸರ್ ಸರ್. ರೆಡಿ